ನಮಸ್ಕಾರ ಕರ್ನಾಟಕ. ಈ ಒಂದು ಸಂಚಿಕೆಯಲ್ಲಿ ಕಲಬುರಗಿ ನಗರಕ್ಕೆ ಸೀಮಿತವಾಗಿರತಕ್ಕಂಥ ವಿಷಯದೊಂದಿಗೆ ಬರುತ್ತಿದ್ದೇನೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಈ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನಾಚರಣೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬರುವುದು ಖಚಿತ ಪಟ್ಟಾಗ ಈ ಕಲಬುರಗಿ ನಗರ ಸ್ವಚ್ಛ ಮಾಡ್ತಕ್ಕಂಥ ಶುಚಿ ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಪ್ರಾರಂಭಿಸಿದರು. ಬಹುಶಃ ನಾವು ಅದೇ ರೋಡಲ್ಲಿ ನಾವೆಲ್ಲ ಓಡಾಡ್ತಿದ್ರು ಕೂಡ ಈ ಒಂದು ನಗರ ಇಷ್ಟೊಂದು ಗಲೀಜಿದೆ ಅಂತಕ್ಕಂಥ ವಿಷಯ ನಮ್ಮ ನಜರಕ್ಕೂ ಬರಲಾರ್ದು ತಪ್ಪೇನೆ. ಹೆಂಗಂದರೆ ನಾನು ವಿಜಯಪುರ ಕಡೆಯಿಂದ ಬರ್ತಾ ಇದ್ದೆ. ಟ್ರ್ಯಾಕ್ಟರು ಸಾಕಷ್ಟು ಜನ ಕಾರ್ಮಿಕರು ಕೆತ್ತಲ್ಕತ್ತಾರ, ಹಡ್ಡೆ ಹಾಡ್ಲಿಕತ್ತಾರ, ತುಂಬಲ್ಕತ್ತಾರ, ಹಾಕ್ಲಿಕತ್ತಾರ. ಒಂದೊಂದು ರೋಡ್ ಬ್ಲಾಕ್ ಮಾಡ್ಯಾರ. ಇಷ್ಟು ಗಲೀಜ, ಇಷ್ಟು ಮಣ್ಣು, ಅಯ್ಯೋಯಪ್ಪ ಇಷ್ಟು ಗಲೀಜ ಅಂದೆ ನಾನು. ಹಾಗಾದರೆ ಈ ನಗರ ಇವರು ಶುಚಿ ಮಾಡಿದ್ದು ಎಷ್ಟು ಗೊತ್ತಾ? CM ಸಿದ್ದರಾಮಯ್ಯ ಸಾಹೇಬರು ಯಾವ ರಸ್ತೆಗಳಲ್ಲಿ ಓಡಾಡ್ತಾರೆ ಅದಷ್ಟೇ. ಉಳಿದಿದ್ದ ನಗರ ಗಲೀಜಲ್ಲಿ ಮುಳುಗಿ ಹೋಗಿದೆ. ನಿಜ ಬೆನಕನಹಳ್ಳಿ ಯಾಕೆ ಹೇಳ್ತಾ ಇದ್ದಾನೆ ಅಂತ ನಿಮಗೆ ವಿಚಾರ ಬಂದೇ ಬರ್ತದೆ. ಅದು ಬರಲೇಬೇಕಾದಂಥ ವಿಷಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಬಹುಶಃ ನಗರದಲ್ಲಿ ಏನಿದ್ದಾರೆ, ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳೇನಿದ್ದಾರೆ, ಇವರೆಲ್ಲರೂ ಬಹುಶಃ ಮಕ್ಕಳ ಮಲಗಿದ್ದಾರೆ ಅಂದರೆ ತಪ್ಪಾಗಲಾರದು. ನೀವು ನಗರದ ಯಾವುದೇ ಮೂಲೆಯಲ್ಲಿ ಹೋಗಿ ಒಂದು ರಸ್ತೆ ಕ್ಲೀನ್ ಇದೆ, ಒಂದು ರಸ್ತೆಯಲ್ಲಿ ಗುಂಡಿ ಇಲ್ಲ, ಒಂದು ರಸ್ತೆಯಲ್ಲಿ ಚರಂಡಿ ನೀರಿಲ್ಲ ಅಂದರೆ ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ. ಅಂಥ ಗಲೀಜಾಗು ಒಂದೊಂದು ಕಡೆ ಅಂತೂ ಗಾಡಿ ಓಡಿಸೋಕ್ಕೆ ಆಗಲ್ಲ, ನಡ್ಕೊತು ತಿರುಗಾಡ್ಲಿಕ್ಕಾಗಲ್ಲ. ಏರಿಯಾಗಳಲ್ಲಿ ಯಾರು ನೋಡಬೇಕು? ಮಹಾನಗರ ಪಾಲಿಕೆ ಅಧಿಕಾರಿಗಳು ನೋಡಬೇಕು. ಇಲ್ಲ ಇದನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು ಮಾನ್ಯ ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ನೋಡಬೇಕು. ಬಹುಶಃ ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ಬಹುತೇಕ ಕಡೆಗಳಲ್ಲಿ ಇವರು ಏರಿಯಾ ರೌಂಡ್ಸ್ ನಾನು ಅಂತೂ ನೋಡಿಲ್ಲ. ಅವರು ಏರಿಯಾ ರೌಂಡ್ಸ್ ಮಾಡಿದ್ರೆ ಒಳ್ಳೆಯದನ್ನ. ಯಾಕೆ ಜಿಲ್ಲಾಧಿಕಾರಿಗಳು ದೊಡ್ಡ ಜವಾಬ್ದಾರಿ ಇದೆ. ಈ ನಗರ ಶುಚಿ ಇಡ್ತಕ್ಕಂಥದ್ದು ಇದಕ್ಕೆ ಮೂಲ ಅವರೇ ಪಾಲಕರು ನಗರಕ್ಕೆ, ಜಿಲ್ಲಾಧಿಕಾರಿಗಳೇ. ಅವರು ನೋಡಬೇಕು. ಎಲ್ಲಕ್ಕಿಂತಲೂ ಹೆಚ್ಚಿನದಾಗಿ ಈ ಜಿಲ್ಲೆಯಿಂದ ಕರ್ನಾಟಕ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ITBT ಸಚಿವರು ಮತ್ತು ನಮ್ಮ ಪಾಲಕರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಸಾಹೇಬರಲ್ಲಿ ನಮ್ಮದು ಏನು ಮನವಿ ಇದೆ ಅಂದರೆ, ನೀವು ಎಷ್ಟೋ ದಿನ ಹೊರಗಿದ್ದರೂ ಪರವಾಗಿಲ್ಲ, ಕಲಬುರಗಿ ನಗರದಲ್ಲಿ ಒಂದು ವಾರದಲ್ಲಿ ಒಂದಿಲ್ಲ 2 ದಿನ ವಾಸ್ತವ್ಯ ಇದ್ದಾಗ ನೀವು ಸಿಟಿ ರೌಂಡ್ಸ್ ಮಾಡಿದರೆ, ಸಿಟಿ ರೌಂಡ್ಸ್ ಮಾಡಿ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಶಬಾಷ್ ಎಂದು ಬಹುಮಾನ ಕೊಟ್ಟರು ತಪ್ಪಿಲ್ಲ. ಮತ್ತು ಯಾರು ಕೆಲಸ ಮಾಡಿಲ್ಲ, ಗಲೀಜನ್ನು ಇಟ್ಟಿದ್ದಾರೆ, ಹೊಲಸಿಟ್ಟಿದ್ದಾರೆ, ಕ್ರಿಯಾಶೀಲ ಇಲ್ಲ ಅಂಥ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಾಗ ಮಾತ್ರ ಮಾನ್ಯ ಸಚಿವರೇ ಈ ನಗರ ಕ್ಲೀನ್ ಸಿಟಿ ಆಗಲು, ಸುಂದರ ನಗರ ಆಗಲು ಯಾವುದೇ ಅಭ್ಯಂತರ ಇಲ್ಲ. ಕಾರಣ ದಯವಿಟ್ಟು ತಮಗೆ ಈ ನಗರದ ಜನರ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೇನೆ. ನೀವು ಯಾವಾಗ ಕಲಬುರಗಿ ನಗರದಲ್ಲಿದ್ದೀರಿ, ತಮ್ಮ ಅನುಯಾಯಿಗಳು, ತಮ್ಮ ಕಾರ್ಯಕರ್ತರು ಸಾಕಷ್ಟು ಕಲಬುರಗಿ ತುಂಬೆಲ್ಲ ಇದ್ದಾರೆ. ಕೆಲವೊಬ್ಬರಿಗೆ ಆ ಕೆಲಸವನ್ನು ವಹಿಸಿ ಎಲ್ಲಿ ಗಲೀಜಿದೆ ಅಂತಕ್ಕಂಥದ್ದು ಅವ್ರ ಮುಖಾಂತರ ತಿಳ್ಕೊಂಡು ತಾವೇ ಬೆಳಗ್ಗೆ ವಾಕಿಂಗ್ ಅಲ್ಲಿ ರೌಂಡ್ಸ್ ಹೋಗಿ ಈ ಕೆಲಸ ಮಾಡಿದರೆ ಬಹುಶಃ ಈ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿಯೇ ಕಲಬುರಗಿ ನಗರ ಕ್ಲೀನ್ ಸಿಟಿ ಆಗ್ತದೆ. ಮತ್ತು ಸಸಿಗಳನ್ನು ನಡ್ತಕ್ಕಂಥ ಕೆಲಸನೂ ಕೂಡ ತಾವು ಮಾಡಿಸಿದರೆ ಇಲ್ಲಿ ಆಕ್ಸಿಜನ್ ಯಾರಿಗೂ ಬೇಕಾಗಲ್ಲ, ಆಕ್ಸಿಜನ್ ಗಿಡಗಳೇ ಕೊಡ್ತವೆ. ಈ ಒಂದು ಪುಣ್ಯದ ಕೆಲಸ ಮಾನ್ಯ ಕ್ರಿಯಾಶೀಲ ಕರ್ನಾಟಕ ವಿಧಾನಸೌಧದಲ್ಲಿ ಡೈನಮಿಕ್ ಸಚಿವರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಸಾಹೇಬರು ಈ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಲ್ಲಿ ನಾವು ಇದ್ದೇವೆ.